ಮಧ್ಯೆ ನಾನು ಮಾಧ್ಯಮದಲ್ಲಿ ನಾನು ಓದ್ತಾ ಇದ್ದೆ, ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಅಂಡ್ ಇಂಡಸ್ಟ್ರೀಸ್ ಮಿಸ್ಟರ್ ಕುಮಾರಸ್ವಾಮಿ, ಬಹಳ ಸತ್ಯಕ್ಕೆ ಹೆಸರಾದಂತ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಅಂದ್ರೆ ಕವಡ, ಅವರು ಬಹಳ ಸತ್ಯಕ್ಕೆ ಬಹಳ ಇಷ್ಟ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಯಾವ್ದೋ ನೋಡಿದೆ, ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ನೀವು ಕಲೆಕ್ಟ್ ಮಾಡಬೇಕು ಇರಲ್ಲ. ಅವರು ನಾನು ಸೈನೇ ಮಾಡಿಲ್ಲ ಅಂತ ಹೇಳಿದ್ರು, ನಂದೇ ಅಲ್ಲ ಸೈನು, ನಾನೇ ಮಾಡಿಲ್ಲ ಅಂತ ಓದ್ದೆ, ನಾನು ಕೇಳ್ಕೊಂಡಿಲ್ಲ, ಎಲ್ಲೋ ಮಾಧ್ಯಮದಲ್ಲಿ ಅಲ್ಲಿ ಹೇಳಿದ್ರು ಅಂತ. ಏನ್ರಿ ರಾಮಚಂದ್ರಪ್ಪ ರೈಟ್ ಹೇಳಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸೈನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ನನ್ಗೆ ಆಶ್ಚರ್ಯ ಆಯ್ತು. ಈ ಕೇಸು ನಡೆದಿರೋದು 10 ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಯ್ತು, ಹೈಕೋರ್ಟ್ ಅಲ್ಲಿ ಹೋಯ್ತು, ಎಲ್ಲೆಲ್ಲಿ ಹೋಯ್ತು, ಎಲ್ಲಾ ಕೋರ್ಟ್ ಅಲ್ಲೂ ಹೋಗಿದೆ. ನಾನು ಬೇರು ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಬೇರು ತಗೊಂಡಿದ್ದಾರೆ ಅಂತ ಕೂಡ ಯಾರು, ನಾನಿನ್ನ ಈ ಕೇಸ್ಗೆಲ್ಲ ಡೀಟೇಲ್ ಆಗಿ ಇನ್ನೂ ಹೋಗಿಲ್ಲ, ನಂಗೆ ಟೈಮು ಇಲ್ಲ. ಅವ್ರ ತರ ಬಹಳ ಹುಡುಕಿ ಎಲ್ಲ ಬಹಳ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ, ಇನ್ನ ಹೋಗಿಲ್ಲ. ಮುಂದಕ್ಕೆ ನೋಡೋಣ, ಟೈಮ್ ಸಿಕ್ಕಿದ್ರೆ ಜೋಬಲ್ಲಿ ಏನೋ ಇಟ್ಕೊಂಡಿದ್ದಾರೆ, ಬ್ಯಾಗ್ ಗೀಗೆಲ್ಲ ಇದೆ, ಟೈಮ್ ಬಂದಾಗ ನೋಡೋಣ. ಇನ್ನ ಹೋಗ್ಬೇಕು. ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳು, ಇನ್ನೊಂದಕ್ಕೆ ಯಾವ್ದು ಪಾಪ ಉತ್ತರ ಕೊಟ್ಟಿಲ್ಲ. ಅವ್ರ ಬ್ರದರ್ದು, ಅವ್ರ ಕುಟುಂಬದ್ದು, ನನ್ನ ಕುಟುಂಬಕ್ಕೆ ಬಂದ್ಬಿಟ್ಟ ಅಂತಿದ್ರು. ಆಯ್ತಾ, ನೀನ್ ಯಾರ ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು ಕೂಡ ಕೇಳಬೇಕು. ನನ್ನ ಮೇಲೆ ಬರಲಿಲ್ಲ, ನನ್ನ ಕುಟುಂಬದ ಮೇಲೆ ಬರ್ಬೇಕು. ನೀನ್ ಬಂದಂಗೆ ಬೇರೆಯವರು ಹೋಗ್ತಾರೆ, ಅವ್ರ ಬಗ್ಗೆ ಯಾರು ಮಾತಾಡಬಾರ್ದು, ಯಾರ ಬಗ್ಗೆ ಮಾತಾಡಬಾರ್ದು. ನೋಡಿ, ಲಾಸ್ಟ್ 2 ಡೇಸ್ ಒಂದು 2 ವಾರ ಯಾರು ನಾನು ರೆಕಮೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಪ್ಪ, ನೀನ್ ರೆಕಮೆಂಡ್ ಮಾಡಿ, ಬಹಳ ಸತ್ಯವಂತ, ನೀನ್ ಸೈನ್ ಹಾಕಿಲ್ಲ, ನೀನ್ ಸೈನ್ ಯಾರೋ ಫೋರ್ಜರಿ ಮಾಡ್ಬಿಟ್ಟಿದ್ದಾರೆ. ಅದ್ ಯಾರು ಫೋರ್ಜರಿ ಮಾಡಿದ್ದಾರೆ? ಯಾಕೆ ನೀನಿನ್ನ ಲೆಟರ್ ಕೊಟ್ಟಿಲ್ಲ ಸರ್ಕಾರಕ್ಕೆ? ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡ್ಬಿಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನ್ ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ? ಕೊಡು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ, ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನೀನು ನನ್ನ ಸಿಗ್ನೇಚರ್ ನ ಫೋರ್ಸ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡಿ. ಯಾಕೆ ಕೊಡ್ತಾ ಇಲ್ಲ ನೀನು? ವೈ ಆರ್ ಯು ನಾಟ್ ಗಿವಿಂಗ್ ದಿಸ್? ಇಫ್ ಇಟ್ ಇಸ್ ಸೋ, ಎಲ್ಲ ಆಫೀಸರ್ಸ್ ಯಾರ್ಯಾರು ಅದಕ್ಕೆ ಮಾಡಿದ್ರು ಎಲ್ಲ ಕಂಪ್ಲೇಂಟ್ ಇವತ್ತೇ ನಾಡಿದ್ದು ಕ್ಯಾಬಿನೆಟ್ ಅಂತ ಇಟ್ಕೊಂಡು, ಇಲ್ಲ ಇನ್ನೊಂದು ಚೀಫ್ ಮಿನಿಸ್ಟರ್ ಏನೋ ಚೀಫ್ ಮಿನಿಸ್ಟರ್ ಇದನ್ನೇ ಸೈನ್ಯನೇ ಫೋರ್ಜರಿ ಮಾಡ್ತಾರೆ ಅಂತ ಅಂದ್ರೆ, ಆಮೇಲೆ ಯಾರೋ ಆ ಸಿಗ್ನೇಚರ್ ಫೋರ್ಜರಿ ಸಿಗ್ನೇಚರ್ ಮೇಲೆ ಆದೇಶ ಮಾಡಿದ್ರೆ, ಲೆಟ್ ಅಸ್ ಆಲ್ ಸಸ್ಪೆಂಡ್ ಆಲ್ ಆಫ್ ದೆಮ್, ಟೇಕ್ ಆಕ್ಷನ್, ಲೆಟ್ ಆಲ್ ಆಫ್ ದೆಮ್ ಬಿ ಪ್ರಾಸಿಕ್ಯೂಟೆಡ್. ಎಲ್ಲರ ಮೇಲೂ ಯಾರೇ ಆಗಿರಲಿ, ಪಿ ಎ ಆಗಿರಲಿ, ಪಿ ಎ ತಂದ್ಕೊಟ್ಟಿರೋರು ಅಲ್ಲಿ ಬರ್ದವರು, ಪ್ರಸ್ತಾವ ಎಲ್ಲರೂ ಕೂಡ ಮಾಡೋಣ. ಇನ್ನ ನಿಮ್ ಸಿಗ್ನೇಚರ್ ನ ಈ ರೀತಿ ಮಿಸ್ಯೂಸ್ ಮಾಡಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿಗ್ನೇಚರ್, ನನಗೂ ನಿಜ ಅಂತ ನನಗೆ ಕವರ್ ಯಾರು ಕಳಿಸ್ಕೊಟ್ರು ನನಗೆ. ಇವರು ಬೇಲ್ ಹೋಗ್ತಾರೆ, ಬೇಲ್ ಕುಡಿ ಅಂತ ನನಗೆ ಹೋಗ್ತಾರೆ, ಬೇಲ್ ಕುಡಿ ನನಗೆ ಅಂತ ಹಾಕುತ್ತಾರೆ. ಯಾವ್ದೋ ಕೋರ್ಟ್ ಅಲ್ಲಿ, ನನಗೆ ಗೊತ್ತಿಲ್ಲ ಆ ಕೋರ್ಟ್ ಅಂತ, ಎಲ್ಲೋ ಕರೆದಿದ್ದಾರೆ. ಆ ಬೇಲ್ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, it is submitted that can be seen from the facts of the circumstances of the case regarding the same allegation. There is already an FIR in the crime number 63 of 2011. ಇದು 2011 ಯಾರಿದ್ರು? ಯಡಿಯೂರಪ್ಪನವರಿದ್ರು. ಆಗ ಅಕ್ಕಿದಾಗಿ, which is pending for investigation, bearing the allegation against the petitioner. It is that he, in the capacity of Chief Minister, has passed an order recommending for the grant of mining lease in favor of Mr. Venkateshwara Minerals, ignoring the provisions of 59 of the Mineral Concession Rules. But this is misunderstood by the officials in different angle, because in respect of the same subject, the material, the lease area is concerned, which was being already leased out in favor of Chowgule and Company, and the said Chowgule and Company had surrendered the area in favor of the government of Karnataka in the respect of the surrendered area in again issue notification. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ,
Therefore, the act of this petitioner is passing an order on 5/10/2008 does not constitute any criminal offence, but it was only a preliminary stage of the order recommending for grant of mining lease in favor of Venkateshwara Minerals was passed and no notification issued. Therefore, the petitioner is not liable for any offence. ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು ನಾನೇ ಇಲ್ಲಿ ಬಂದಿದ್ದಾರೆ. Therefore, on being in the place, the file was in the notice. The petitioner, the chief minister, has passed an order recommending for granting of visa. Therefore, again a note was put up that the file is necessary to be submitted to the government of India for preliminary. ಅವರೇ ಒಪ್ಕೊಂಡು ತನ್ನ ಬೇಲ್ ಅಪ್ಲಿಕೇಶನ್ ಅಲ್ಲಿ ಇದು ಪ್ರಿಲಿಮಿನರಿ ನಾನೇ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದೀನಿ ಅಂತೇಳಿ ಅವರು ಕೂಡ ಅಂದ್ರೆ ನಿಂದಲ್ಲೇ ಹೋದ್ಮೇಲೆ ಯಾಕೆ ಕೋರ್ಟ್ಗೆ ಮಿಸ್ಟರ್ ಕುಮಾರಸ್ವಾಮಿ